ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ ನನ್ ಕೊರಕು. ಹಾಗಂತ ನಾನು ನನ್ನ ಮಗನ ಕಳ್ಕೊಳ್ಳೋದಿಲ್ಲ. ಇಷ್ಟು ದಿನ ನನ್ನ ಮಗ ಇದ್ರು ಇಲ್ದೇರೋ ಹಾಗೆ ನಾನು ನರ್ಕ ಅನುಭವಿಸಿದ್ದು ಸಾಕು. ಇನ್ನು ಮುಂದೆ ಆ ರೀತಿ ಆಗಬಾರ್ದು. ಅಂದ್ರೆ ಊರವ್ರ ಮುಂದೆ ನನ್ನ ತಲೆ ತಗ್ಸಿದ್ರು ಪರವಾಗಿಲ್ಲ. ಅಗಸ್ತ್ಯ ನನ್ನ ಮಗ ಅಂತ ಹೇಳೋ ಅವಕಾಶನ ನಾನು ಕಳ್ಕೊಳ್ಳೋದಿಲ್ಲ. ಅವನು ಆದಿತ್ಯ ಅಲ್ಲ, ರಾಯರ್ ಮಗ ಅಗಸ್ತ್ಯ ಅಂತ ನಾನೇ ಹೇಳ್ತೀನಿ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿಂಗೆ? ಏನಾದ್ರೂ ಆಗ್ಲಿ, ಅದನ್ನೆದುರಿಸೋದಕ್ಕೆ ನಾನ್ ಸಿದ್ಧ. ಇಡೀ ಪ್ರಪಂಚ ನನ್ನ ವಿರುದ್ಧ ನಿಂತಿದ್ರು ನನ್ನ ಮಗನ ಬಿಟ್ಕೊಡೋ ಮಾತೇ ಇಲ್ಲ. ಅವನೆಲ್ಲಿರ್ತಾನೋ ಇನ್ಮುಂದೆ ಈ ದಾಮಿನೂ ಅಲ್ಲೇ ಇರ್ತಾಳೆ. ವಿಷಯ ಕೈ ಮೀರೋದಕ್ಕೂ ಮುಂಚೆ ನಾನು ಸತ್ಯ ಒಪ್ಕೊಳ್ತೀನಿ. ತಾಳಿದವನು ಬಾಳೆಯನ್ನು. ಇನ್ನೂ ತಾಳ್ಮೆ ಮಂತ್ರನೆ ಜಪಿಸ್ತಾ ಇದ್ರೆ ನಾನು ನನ್ನ ಮಗನ ಕಳ್ಕೋಬೇಕಾಗತ್ತೆ. ಇದು ಭಕ್ತಿ ಪರೀಕ್ಷೆ. ಕಳ್ಕೊಳ್ಳೋದು ಉಳಿಸ್ಕೊಳ್ಳೋದು ಅವಳ ಕೈಲಿರ್ಬೇಕಾದ್ರೆ ನೀನ್ ಯಾಕೆ ಯೋಚನೆ ಮಾಡ್ತೀಯ? ನಿನ್ನ ಕೆಲ್ಸ ಕಾಯೋದಷ್ಟೇ. ನಿನ್ನ ವಿನಾಶನೋ ವಿಧಾತೇನೋ ಅಂತ ಸಾಬೀತಾಗೋ ಕಾಲ ಹತ್ರ ಬಂದಿದೆ. ಚಿಕ್ಕಪ್ಪ, ಚಕ್ಲಿ, ಚಿಕ್ಕಪ್ಪ. ಭಕ್ತಿ, ಏನಾಯ್ತು? ಚಿಕ್ಕಪ್ಪ, ಅದು ಯಾಕೆ ಹೀಗೆ ಜನ ಸೇರ್ತಿದ್ದಾರೆ? ಇರಿ ಶಾಸ್ತ್ರಿಗಳೇ, ಎಲ್ರು ಬರ್ಲಿ. ಎಲ್ರಿಗೂ ಸೇರಿಸಿ ಇಲ್ಲಿ ಏನಾಗ್ತಿದೆ ಅನ್ನೋದನ್ನ ನಾನು ಹೇಳ್ತೀನಿ. ರಮಣ, ಗಲಾಟೆ ಮಾಡೋ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ರೆ ದಯವಿಟ್ಟು ಈಗಲೇ ಹೊರಟೋಗಿ. ಜನ ನೆಮ್ಮದಿ ಹುಡ್ಕೊಂಡು ಬರೋ ಜಾಗ ಇದು. ಅವ್ರ ನೆಮ್ಮದಿಗೋಸ್ಕರನೇ ನಾನು ಇಷ್ಟೊಂದು ಹರಸಾಹಸ ಮಾಡ್ತಿರೋದು. ರಮಣ, ಆಲ್ರೆಡಿ ನಿಮ್ಮ ಹತ್ರ ಮಾತಾಡಿದ್ದೀನಿ. ಮತ್ಯಾಕೆ ಈ ಮಾತೆಲ್ಲ? ಭಕ್ತಿ, ಏನ್ ನಡೀತಿದೆ ಇಲ್ಲಿ? ಅಣ್ಣ, ಅದು ದಾಮಿನಿಯಮ್ಮನವ್ರ ಮನೆಯಲ್ಲಿ. ಅಣ್ಣ, ಅಣ್ಣ, ಇವನು ಅಗಸ್ತ್ಯನ? ಅಲ್ಲ, ಅಗಸ್ತ್ಯ ಅಲ್ಲ. ಅಗಸ್ತ್ಯ ಮತ್ತೆ ಅಜಿತಿನ ಕಸಿನ್ ಅಷ್ಟೇ. ನಮ್ಮ ಅಚಿಂತ್ಯನಿಗೆ ಇವನ್ನ ಕಂಡ್ರೆ ತುಂಬಾ ಪ್ರೀತಿ. ಅದಕ್ಕೆ ಅಣ್ಣ ಅಣ್ಣ ಅಂತ ಕರಿತಾ ಇರ್ತಾನೆ. ಇಡೀ ಊರನ್ನೇ ಇಷ್ಟು ವರ್ಷ ಕತ್ಲೆಗೆ ತಳೆದವನು ಅಗಸ್ತ್ಯ. ಇವನು ಅಗಸ್ತ್ಯ ಅಲ್ಲ, ಆದಿತ್ಯ ಅನ್ನೋದಕ್ಕೆ ನಾನೇ ಗ್ಯಾರಂಟಿ. ಹೊಸ ಕಥೆ ಕಟ್ತಿದೀಯಾ? ನಿನ್ ನಂಬಿಕೆಗೆ ನಾವೇನ್ ಮಾಡ್ಬೇಕು? ಇವನು ಅಗಸ್ತ್ಯನೋ ಅಲ್ವೋ ಅನ್ನೋ ದ್ವಂದ್ವಕ್ಕೆ ಸ್ಪಷ್ಟ ಉತ್ತರ ಸಿಗೋದು ಶಂಕರಿ ಹತ್ರ ಮಾತ್ರ. ಆ ತಾಯಿ ಹತ್ರನೇ ನಮ್ ಪ್ರಶ್ನೆ ಇಡೋಣ. ಅನ್ಕೊಂಡೆ ರಾಮಣ್ಣ ಮಾತಾಡ್ದಾಗ್ಲೇ ಹೀಗೆ ಏನೋ ಆಗಿರುತ್ತೆ ಅಂತ ಅನ್ಕೊಂಡೆ. ಈ ಊರಿನ ಜನಕ್ಕೆ ಬೆನ್ನೆಲುಬಾಗಿ ನಿಂತಿರೋ ಈ ರಾಯರ್ ಕುಟುಂಬದ ಮೇಲೆ ಕಳಂಕ ಯಾಕೆ ಹೊರಿಸ್ತೀರಿ ರಾಮಣ್ಣ? ಅವ್ರ ಮನೆಯಿಂದ ದೇಣಿಗೆ ದೇವಸ್ಥಾನಕ್ಕೆ ಯಥೇಚ್ಛವಾಗಿ ಬರುತ್ತೆ ಅಂತ ವಕಾಲತ್ತು ವಹಿಸ್ಕೊಂಡು ಬರಬೇಡಿ ಶಾಸ್ತ್ರಿಗಳೇ. ಈ ಶಾಂತಾರಾಮ ಏನಿದ್ರು ಊರವ್ರ ಪರ, ನ್ಯಾಯದ ಪರ. ಹೌದು ರೀ, ಹೌದು. ರಾಮಣ್ಣ ಏನೋ ಹೇಳ್ತಿದ್ದಾರಲ್ವಾ, ನಾವೆಲ್ಲ ತಾಳ್ಮೆ ಸಮಾಧಾನ ಇಟ್ಕೊಂಡು ಅವ್ರ ಮಾತನ್ನ ಕೇಳೋಣ. ಅಯ್ಯೋ, ಯಾಕೆ ಹಾಗೆ ನೋಡ್ತಿದ್ದೀರಾ? 18 ವರ್ಷದಿಂದ ಬನಶಂಕರಮ್ಮ ಯಾಕೆ ಬಾಗಲ್ ತೆಗ್ದಿಲ್ಲ ಅಂತ ನಾವ್ ಯೋಚನೆ ಮಾಡ್ತಿದ್ರೆ, ರಾಮಣ್ಣವರು 18 ನಿಮಿಷದಲ್ಲಿ ಯಾರ್ ಪೂಜೆ ಮಾಡಿದ್ರೆ ಅಮ್ಮನವರು ಬಾಗಲ್ ತೆಗಿತಾರೆ ಅಂತ ತೋರ್ಸ್ಕೊಟ್ಬಿಟ್ರಲ್ಲ.
ಅವರೇ ಅಲ್ವಾ ನಮ್ ಎಲ್ರ ಕಣ್ ತೆರೆಸಿದ್ದು. ಅಂದ್ರ ಈ ಸೈನು ಇವರಿಂದ ಮಹತ್ ಕಾರ್ಯ ಆಗುತ್ತೆ ಅಂತನಾ ಚಿಕ್ಕಮ್ಮ? ಏ ಅಪ್ಪೆ ಸುಮ್ನಿರ. ಶಾಂತಾರಾಮ, ನೀನ್ ಪದೇ ಪದೇ ಹೀಗೆ ಊರವ್ರು ಸೇರಿಸಿ ನಿನ್ನ ಬಿಗಿ ನೀನೇ ಸೆಟ್ಲ್ ಮಾಡ್ಕೊಂತ ಇದೀಯಾ. ಇದು ಇವನ್ಗಿನ್ನೂ ಅರ್ಥವಾಗಿಲ್ಲ. ರಾಮಣ್ಣ, ದಾಮಿನಿ ಅಮ್ಮವ್ರ ಬಗ್ಗೆ ಮಾತಾಡ್ಬೇಕಾದ್ರೆ 100 ಸರಿ ಯೋಚನೆ ಮಾಡ್ಬೇಕು. ಹಾ ಸಾಕು ನಿಮ್ ಮಾತನ್ನ ಕೇಳಕ್ ನಾನು ಬಂದಿಲ್ಲ ಇಲ್ಲಿ. ಏನ್ರಿ ಅಪರಾಧಿಗಳೇ ಕಾಣಿಸ್ತಿಲ್ಲ? ದಯಾನಂದ ರಾಯ್ರೆ, ನಿಮ್ ಅತ್ಕೆಮ್ಮ ಒಳಗ್ ಬಂದ್ರೆ ಬಣ್ಣ ಬಯಲಾಗತ್ತೆ ಅಂತ ಭಯನ? ಇಲ್ಲ, ನಾನ್ ಬರಲ್ಲ. ಅಲ್ಲಿ ಒಳಗ್ ಕೂತಿರೋಳ್ಗೂ ನಮಗೂ ಯಾವ ಸಂಬಂಧನೂ ಇರಬಾರ್ದು. ಅವಳ ಹೆಸರು ನನ್ ಕಿವಿಗ್ ಕೂಡ ಕೇಳಬಾರ್ದು. ಅವಳನ್ನ ಪೂಜಿಸೋ ಊರಲ್ಲಿ ನಾನು ಇರಬಾರ್ದು ಅಂತಾನೆ ತಾನೆ ನಾನ್ ನಿಮ್ಮನ್ನೆಲ್ಲ ಬಿಟ್ಟು ದೂರ ಬಂದಿದ್ದು. ಈಗ ಮತ್ತೆ ಅವಳ ಹತ್ರನೇ ಆಗಲ್ಲ. ನಂಗೆ ಅಪ್ಪ ನೆನ್ಪಾಗ್ತಾರಮ್ಮ. ನನಗೆ ಗೊತ್ತು ಕಂದ, ಆದ್ರೆ ಇವತ್ತಿನ ಸಮಯ ಹಾಗಿಲ್ವಲ್ಲ. ಸಮಯ ಕಾಲ ಬದಲಾದ್ರೂ ಆ ಕಲ್ಲಾಗೇ ಇರುತ್ತೆ. ಇಲ್ಲಿವರೆಗೂ ಅಲ್ಲಿ ಹೋಗಿ ನ್ಯಾಯ ಪಡೆದವ್ರು ಯಾರಿದಾರಮ್ಮ? ನೀವು ಹಗಲು ರಾತ್ರಿ ಪೂಜೆ ಮಾಡ್ತಾನೆ ಇರ್ತೀರ. ಆದ್ರೆ ಅವಳು ಮಾಡಿದ್ದೇನು? ನಂದ್ ಬಿಡಿ, ನಮ್ದವ್ರನ್ನಾದ್ರೂ ಕೈ ಹಿಡಿದು ಕಾಪಾಡ್ಬೇಕಲ್ವಾ? ಕಂದ, ಹಾಗೆಲ್ಲ ಮಾತಾಡಬಾರ್ದು ಕಣೋ. ಮತ್ತಿನ್ನೇನ್ ಹೇಳ್ಬೇಕಮ್ಮ? ಸ್ಮಶಾನದಲ್ಲಿ ಅಳೋರ್ ಕೂಗು ಮಲ್ಗಿರೋರಿಗೆ ಕೇಳ್ಸಲ್ಲ, ಹಾಗೆ ಇಲ್ಲಿರೋರ್ಗೂ ಕೂಡ. ಇಲ್ಲ ಆಗ್ತಿರೋದ್ರ ಬಗ್ಗೆ, ಮುಂದೆ ಆಗೋದ್ರ ಬಗ್ಗೆ ನಂಗೆ ನಂಬಿಕೆ ಇಲ್ಲಮ್ಮ. ಸರಿ, ಅಮ್ಮನವ್ರ ಮೇಲೆ ನಿನಗೆ ನಂಬಿಕೆ ಇಲ್ಲ, ಆದ್ರೆ ಈ ಅಮ್ಮನ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ? ಕೊನೆ ಉಸಿರಿರೋವರೆಗೂ ಇದ್ದೇ ಇರುತ್ತಮ್ಮ. ಹಾಗಾದ್ರೆ ನನ್ನ ಜೊತೆ ಒಳಗಡೆ ಬಾ. ನಿನಗೆ ನೋವು ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡ. ನಿನ್ನ ಅಮ್ಮನಾಗಿ ನಾನ್ ಮಾಡೋ ಕರ್ತವ್ಯ ನಾನು ಮಾಡ್ಲೇಬೇಕಲ್ವಾ? ನನ್ನ ಮಕ್ಕಳ ವಿರುದ್ಧ ಯಾರೇರೇ ಮಾತಾಡಿದ್ರು ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಪ್ರತಿಯಾಗಿ ನಾನು ಉತ್ತರ ಕೊಡ್ಲೇಬೇಕು. ಅಲ್ಲಿರೋರ್ಗೆ ಸತ್ಯ ಗೊತ್ತಾದ್ರೆ? ಸತ್ಯ ಅಲ್ಲಿ ಹೋಗಿ ಗೊತ್ತಾಗ್ಬೇಕು ಅಂತ ಏನು ಇಲ್ವಲ್ಲ. ಇಲ್ಲೇ ಇದ್ರೂ ಸತ್ಯ ಗೊತ್ತಾಗತ್ತೆ. ಅಂದ್ರೆ ನೀವು ಬನಶಂಕರಮ್ಮ, ನಮ್ಮೂರಿನ ಜನ ಏನೇ ತೀರ್ಮಾನ ಕೊಟ್ರು ಅದನ್ನ ಈ ದಾಮಿನಿ ಖುಷಿಯಿಂದ ಸ್ವೀಕರಿಸ್ತಾಳೆ. ಯಾಕೆ ಹೇಳು? ನೀ ನನ್ ಜೊತೆ ಇದ್ರೆ ಅದ್ಯಾವ ಕಳಂಕನೂ ನನಗ್ ತಟ್ಟೋದಿಲ್ಲ ಅನ್ನೋ ಕಾರಣಕ್ಕೆ. ಬರ್ತೀಯ ತಾನೆ? ಜೀವದ ಬೆಲೆ ಗೊತ್ತಿಲ್ಲದೆ ಇರೋ ಒಳಗಡೆ ಇರೋವಳಿಗೂ, ನನ್ ಜೀವ ಉಳ್ಸಕ್ಕೆ ತನ್ ಜೀವ ಕೊಡ್ತಿರೋ ಈ ತಾಯಿಗೂ ಅಮ್ಮ ಅಂತಾನೆ ಕರಿಬೇಕಲ್ವಾ? ಬರ್ತೀನಿ.